ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಬಹುಸ್ಫೋಟಕ ಭವಿಷ್ಯ, ಸಿದ್ದು ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ಕೋಡಿಶ್ರೀ ಭವಿಷ್ಯವನ್ನು ನುಡಿದಿದ್ದಾರೆ. ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಕೋಡಿಶ್ರೀ ಸ್ವಾಮೀಜಿಯ ಭವಿಷ್ಯ. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭವಿಷ್ಯವೊಂದು ನುಡಿದಿದ್ದಾರೆ. ಸಿದ್ದು ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಇದು. ಸಿದ್ದು ಸರ್ಕಾರಕ್ಕೆ ಸಂಕ್ರಾಂತಿಯವರೆಗಿಲ್ಲ ಯಾವುದೇ ತೊಂದರೆ. ಸಿದ್ದು ಸರ್ಕಾರಕ್ಕೆ ಸಂಕ್ರಾಂತಿವರೆಗೆ ಯಾವುದೇ ಭಯ ಬೇಡ, ನಿರ್ಭಯರಾಗಿರಬಹುದು. ನವೆಂಬರ್ ಕ್ರಾಂತಿಯೂ ಇಲ್ಲ, ಡಿಸೆಂಬರ್ ವಾಂತಿಯೂ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಡಿಸೆಂಬರ್ ಕ್ರಾಂತಿಯೂ ಇಲ್ಲ. ಇದು ಕೋಡಿಶ್ರೀ ಮಹಾಸ್ವಾಮೀಜಿಯ ಭವಿಷ್ಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟಕ್ಕೆ ಕಂಠಕವಿಲ್ಲ. ಕೋಡಿಮಠದ ಶಿವಾನಂದ ಶಿವಯೋಗಿ ಶ್ರೀ ಭವಿಷ್ಯವನ್ನು ನುಡಿದಿದ್ದಾರೆ. ಶಿವರಾಮೇಗೌಡರು ಹೇಳಿದರೆ ಏನಾಯಿತು? ರಾಮನಗರದ ಇಕ್ಬಾಲ್ ಹೇಳಿದರೆ ಏನಾಯಿತು? ಕುಣಗಲ್ ಶಾಸಕರು ಹೇಳಿದ್ರೇನಾಯಿತು? ಶರತ್ ಬಚ್ಚೇಗೌಡ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ರೇನಾಯಿತು? ಕೋಡಿಶ್ರೀ ಇವೆಲ್ಲವಕ್ಕೂ ತಿಲಾಂಜಲಿ ಇಟ್ಟಿದ್ದಾರೆ. ಕೋಡಿಶ್ರೀ ಸ್ವಾಮೀಜಿಗಳು ಅನೇಕ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಅಷ್ಟೇ ಯಾಕೆ, ಪ್ರಕೃತಿ ವಿಕೋಪದ ಬಗ್ಗೆ ಅನೇಕ ಬಾರಿ ನೋಡಿ, ಅವರು ಹೇಳಿದ ಎಲ್ಲ ಭವಿಷ್ಯವು ನಿಜ ಆಗಬೇಕು ಅಂತೇನೂ ಇಲ್ಲ, ಆದರೆ ಭಾಗಶಃ ನಿಜವಾಗಿದೆಯಲ್ಲ. ರಾಷ್ಟ್ರೀಯ ನಾಯಕರು ಕೂಡ ಸ್ವಾಮೀಜಿಯ ಹತ್ರಕ್ಕೆ ಬರ್ತಾರೆ, ಕಾರಣ ಅವರ ರಾಜಕೀಯ ಭವಿಷ್ಯವನ್ನು ತಿಳಿದುಕೊಳ್ಳೋದಕ್ಕೆ. ಎಲ್ಲ ಭವಿಷ್ಯವನ್ನು ಅಲ್ಲೆಗೆಳೆಯಲು ಸಾಧ್ಯವಿಲ್ಲ, ನಿರಾಕರಿಸೋದಕ್ಕಾಗೋದಿಲ್ಲ. ಕಾರಣ 90% ಸ್ವಾಮೀಜಿ ಹೇಳಿದಂತೆ ಆಗಿದೆಯಲ್ಲ. ಅನೇಕ ರಾಜಕಾರಣಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿಯ ಭವಿಷ್ಯದ ಬಗ್ಗೆ. ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾದ ಪ್ರಮೇಯ ಅನಿವಾರ್ಯತೆ ಎದುರಾಗಬಹುದು ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿರುವಾಗ, ಚುನಾವಣಾ ಪೂರ್ವ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಮಾಣ ಮಾಡಿದಂತೆ, KN ರಾಜಣ್ಣ ಮಾಜಿ ಸಚಿವರು ಅವರು ಹೇಳಿದಂತೆ ನವೆಂಬರ್ ಕ್ರಾಂತಿ, ಅದಾದ ನಂತರ ಅಕ್ಟೋಬರ್ ಕ್ರಾಂತಿ, ಇವೆಲ್ಲವೂ ಸನಿಹದಲ್ಲಿದೆಯಾ ಅನ್ನೋ ಚರ್ಚೆ ಇನ್ನೂ ರಾಜ್ಯದಲ್ಲಿ ಜೀವಂತ. ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಭವಿಷ್ಯ ಇದು ಕೋಡಿಶ್ರೀ ಅವರದ್ದು. ಸಂಕ್ರಾಂತಿ ಮುಗಿಯೋವರೆಗೂ ಯಾವ ತೊಂದರೆ ಇಲ್ಲ. ಸಂಕ್ರಾಂತಿ ಮುಗಿಯವರೆಗೂ ಯಾವುದೇ ತೊಂದರೆ ಇಲ್ಲ. ಅತ್ಯಂತ ನಿರಾಯಾಸ ನೀವು ರಾಜಕೀಯ ಪ್ರಯಾಣವನ್ನು ಮುಂದುವರಿಸಬಹುದು. ಯಾವ ಅಡೆತಡೆಯೂ ಇಲ್ಲ, ಯಾವ ಕಂಟಕವೂ ಇಲ್ಲ. ಇದು ಕೋಡಿಶ್ರೀ ಮಹಾಸ್ವಾಮೀಜಿಯ ಭವಿಷ್ಯ. ಸಿದ್ದು ಸರ್ಕಾರಕ್ಕೆ ಸಂಕ್ರಾಂತಿಯವರೆಗಿಲ್ಲ ಯಾವುದೇ ಭಯ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯೂ ಇಲ್ಲ, ರಾಜ್ಯ ರಾಜಕೀಯದಲ್ಲಿ ಡಿಸೆಂಬರ್ ಕ್ರಾಂತಿಯೂ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟಕ್ಕೆ ಕಂಟಕವಿಲ್ಲ. ಕೋಡಿಮಠದ ಶಿವಾನಂದ ಶಿವಯೋಗಿ ಭವಿಷ್ಯ ನುಡಿದಿದ್ದಾರೆ. ಸಂಕ್ರಾಂತಿ ನಂತರ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ. ಉಳಿದದ್ದನ್ನು ಸಂಕ್ರಾಂತಿಯ ನಂತರ ನೋಡಿ ಹೇಳ್ತೀನಿ. ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿಯ ಮಾತು ಈಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಸೊ ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ, ಡಿಸೆಂಬರ್ ಕ್ರಾಂತಿ ಆಗುತ್ತಾ, ಈ ಚರ್ಚೆ ಇರುವಾಗ ಕೋಡಿಶ್ರೀ ಸ್ವಾಮೀಜಿಯ ಭವಿಷ್ಯ ನೀವೊಂದ್ಸತಿ ನೋಡ್ಕೊಂಡು ಬನ್ನಿ. ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು, ಹರಿದಿನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನಹಿತಕ್ಕಾಗಿ ನಡೀತಾ ಇದ್ದಾವೆ. ಇವು ಕೇವಲ ಸಾಂಕೇತಿಕ. ನಿಜವಾದ ಅರ್ಥ ಏನಂದರೆ, ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಗಂತ ಕೋಪ, ತಾಪ, ಆಸೆ, ಅರಿಸಿಟ್ಟು ಗೆಲ್ಲಬೇಕು. ಮನುಷ್ಯನಿಗೆ ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು. ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ಮಾಡೋಕ್ಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ. ಈ ಬಾರಿ ಮಳೆ ಆಗಿದೆ, ಮಳೆ ಆಯಿತು. ಇಂದು ಹೇಳಿದ್ದಿಲ್ಲ ನಾನು, ಮಲೆನಾಡು ಬಯಲುಸೀಮೆ ಮಲೆನಾಡು ಅಂತ ಹೇಳಿದ್ದು ನಾನು. ಮಲೆನಾಡು ಬಯಲುಸೀಮೆ ಆಗುತ್ತೆ, ಬಯಲುಸೀಮೆ ಮಲೆನಾಡು ಹೇಳಿದ್ದಿಲ್ಲ, ಮಲೆನಾಡು ಆಗಿದ್ದಲ್ಲಿ. ಈಗ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಬಗ್ಗೆ. ಅದು ಜನ ಭಾಳ ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಇದ್ದಾರೆ. ಜನ ಯಾವ್ದು ಬೇಕಾದನ್ನು ಮಾಡ್ತಾರೆ.
ರಾಜಕೀಯ ದೃಢೀಕರಣ ಅಥವಾ ಸಂಕ್ರಾಂತಿವರೆಗೂ ಏನು ಹೇಳಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ. ಈ ಮುಂದೆ ಸರ್ಕಾರಗಳ ರಚನೆ ಆಗೋದಾದ್ರೆ ಹೇಳಿದ ಜನವರಿ ಕಳೆದ ಮೇಲೆ ಹೇಳ್ತೀನಿ. ಕಳೆದರೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ. 5 ವರ್ಷ ಪೂರೈಗಳು ಆಮೇಲೆ ಹೇಳ್ತೀನಿ, ಜನವರಿ ಆದಮೇಲೆ ಹೇಳ್ತೀನಿ. ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕು. ಅದನ್ನು ಸಂಕ್ರಾಂತಿವರೆಗೂ ಭದ್ರಾಗಿರುತ್ತೆ. ಅಲ್ಲೂ ಮುಂದೂ ಭದ್ರಾಗಿರುತ್ತೆ ನೋಡಿ. ಸಂಕ್ರಾಂತಿವರೆಗೂ ಏನು ಹೇಳಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ. ಈ ಮುಂದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.